ಹಲೋ ಗೈಸ್, ಇನ್ನೂ ಎದ್ದಿಲ್ಲ, ಇನ್ನೂ ಮಲಗಿದೆ. ಕಾಯಕವೇ ಕೈಲಾಸ. ಕ್ಲಾಸ್ ತಗೋತಾರೆ ಸಣ್ಣ. ಆಚೆ ಹೋದ್ರೆ ಖರ್ಚೇ ಮಾಡ್ದಿರ ಇರಕ್ಕೆ ಆಗಲ್ಲ. ವೈರಲ್ ಚಿಪ್ಸ್ದು ಅದೇನೋ ಮಸಾಲೆ ಥರದ್ದು ಮಾಡ್ತಾರೆ. ಮೈಲ್ಡ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ ಗೈಸ್. ಇಡೀ ಆತ್ಮನೇ ಆಚೆ ಬಂದ್ಬಿಡ್ಬೇಕು ಆ ಥರ ತಗತ್ಯ. ಅಲ್ಲ ನನಗೆ ಗೊತ್ತು, ಅಪ್ಪ ಹೇಳ್ತಿದ್ದಾನೆಪ್ಪ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೇಗ ಎದ್ದೆ ಗೈಸ್, ಬೇಗ ಎದ್ದು ಪೂಜೆ ಮಾಡಿ ಮೆಡಿಟೇಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಿದ್ದೆ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಎದ್ಬಿಟ್ಟೆ ಗೈಸ್. ನಿದ್ದೆ ಬರೋಂಗಾಯಿತು ಒಂಚೂರು. ಇವಾಗ ಸದ್ಯಕ್ಕೆ 10 ಗಂಟೆ ಆಗೋಂಗಿದೆ, ಇನ್ನೂ ಆಗಿಲ್ಲ, ಇನ್ನೇನು 15 ಮಿನಿಟ್ಸ್ ಇದೆ ಗೈಸ್. 9:15 ಈಗ. ಸೊ ರಾತ್ರಿ ಸ್ವಲ್ಪ ಬೇಗ ಮಲ್ಕೊಂಡು, ದ್ಯಾಟ್ ಈಸ್ 1:15 ಮಲ್ಕೊಂಡೆ ಗೈಸ್. 1:15 ಮಲ್ಕೊಂಡೆ ಗೈಸ್. ನನಗೆ ಅದೇ ಬೇಗ ಅಂತ ಅನಿಸುತ್ತೆ ಈಗ, ಏಕೆಂದರೆ 3 ಗಂಟೆ ತನಕ ಎಲ್ಲ ಎಚ್ಚರ ಇದ್ದು ಮಲಗಿದ್ದೀನಿ. ಸೊ ಇನ್ನೂ ಬೇಗ ಮಲ್ಕೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ 7:30 ಎದ್ದೆ ಗೈಸ್. ಅದೂ ಲೇಟೇನೇ ಸ್ವಲ್ಪ ಜನಕ್ಕೆ, ಬಟ್ ನನಗೆ ಅಲ್ಲಿ ಬಿಕಾಸ್ ಒಂದು ತಿಂಗಳು ಆಲ್ಮೋಸ್ಟ್ 1 ತಿಂಗಳು ನಾನು ಭವಿಷ್ಯನ ಜೊತೆ ಮಲಗಿದ್ದು 9 ಗಂಟೆಗೆ ಎದ್ದಿದ್ದೀನಿ, 10 ಗಂಟೆಗೂ ಎದ್ದಿದ್ದೀನಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 7:30 ಬೇಗನೆ, ಇನ್ನೂ ಬೇಗ ಎದ್ದೊಳೋದಕ್ಕೆ ಇನ್ಮೇಲೆ ಟ್ರೈ ಮಾಡಬೇಕು. ಆ್ಯಂಡ್ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ, ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಐಟಮ್ಸು ರದ್ದಿಗೆ ಹಾಕಬೇಕು, ತೆಗ್ದು ಸೈಡಲ್ಲಿ ಇಟ್ಟಿದ್ದೀನಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಆಲ್ಮೋಸ್ಟ್ ಎಷ್ಟೊಂದು ದಿವಸದಿಂದ ಇಟ್ಟಿದ್ದೀನಿ ಗೈಸ್, ಹೋಗೋಕ್ಕಾಗ್ತಾಯಿಲ್ಲ. ಇವತ್ತು ಹೋಗ್ಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಬುಕ್ಸ್ ಇದ್ದಾವೆ, ಎನ್ಸೈಕ್ಲೋಪೀಡಿಯಾಸ್, ಅದನ್ನು ರದ್ದಿಗೆ ಹಾಕೋಕ್ಕೆ ಹೋಗಲ್ಲ, ಏಕೆಂದರೆ ಅದು ಅಟ್ಲೀಸ್ಟ್ ಲೈಬ್ರರಿಗೆ ಏನಾದ್ರು ನಾನು ಕೊಟ್ಟರೆ ಅದು ಯೂಸ್ ಆಗುತ್ತೆ. ಬೇರೆ ಮಕ್ಕಳು ಬಂದ್ಬಿಟ್ಟು ಓದೋದು, ನೋಡೋದು, ಪಿಕ್ಚರ್ಸ್ ನೋಡೋದು ಏನಾದ್ರು ಮಾಡ್ತಾರೆ. ಇವಾಗೆಲ್ಲ ಗೂಗಲಲ್ಲಿ ಸಿಗುತ್ತೆ ಗೈಸ್. ನೀವು ಪ್ರಾಜೆಕ್ಟ್ ವರ್ಕು ಅದು ಇದು ಮಾಡಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಬುಕ್ಸ್ ಅಷ್ಟಾಗಿ ಯಾರೂ ಓದೋದಿಲ್ಲ, ಬಟ್ ಸ್ಟಿಲ್ ಲೈಬ್ರರಿಗೆ ಹೋಗುವಂಥವ್ರು ಓದ್ತಾರೆ. ಇನ್ ಕೇಸ್ ಮಕ್ಕಳನ್ನ ಕರ್ಕೊಂಬಂದಿದ್ರೆ ಅಟ್ಲೀಸ್ಟ್ ಅವ್ರ ಬುಕ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರು ಮಾರಕ್ಕಂತೂ ಬಿಡೋದಿಲ್ಲ ಆ ಬುಕ್ಸ್ನ, ಬಿಕಾಸ್ ತುಂಬ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿರೋದು, ಭವಿಷ್ಯಂಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸುಮ್ಮನೆ ಒಂದು 4 ಕಾಸಿಗೆ ಮಾರಿಬಿಟ್ರೆ ಒಂಥರ ಬೇಜಾರಾಗುತ್ತೆ ಗೈಸ್. ದುಡ್ಡೇನೋ 100-200 ಸಿಗುತ್ತೇನೋ, ಆಮೇಲೆ ಅದು ಖಾಲಿಯಾಗಿ ಹೋಗುತ್ತೆ ದುಡ್ಡು. ಅದಕ್ಕೋಸ್ಕರ ಡೊನೇಟ್ ಮಾಡಿಬಿಡ್ತೀನಿ. ಆ್ಯಂಡ್ ಅಷ್ಟೇ ಗೈಸ್, ಇವತ್ತು ಏಕಾದಶಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪವಾಸ ಥರದ್ದೇನೆ ಅಡುಗೆ ಮಾಡೋದು ನಮ್ಮ ಯಜಮಾನ್ರಿಗೆ. ನಾವೇನು ಬೇಕಾದ್ರೂ ತಿನ್ಬೋದು, ಬಟ್ ಸ್ಟಿಲ್ ಅವರೇನು ತಿಂತಾರೋ ಅದನ್ನೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಉಪ್ಪಿಟ್ಟು ಮಾಡ್ತೀನಿ ಗೈಸ್, ನನಗೆ ಇಷ್ಟ. ಆ್ಯಂಡ್ ಸದ್ಯಕ್ಕೆ ಭವಿಷ್ಯ ಮಲಗಿದ್ದಾಳೆ, ಇನ್ನೂ 3 ಅವರ್ ಅವಳು ಆರಾಮಾಗಿ ಮಲಗಿರ್ತಾಳೆ. ಪಾಪ ಎದ್ದು ಇನ್ನೇನು ಮಾಡ್ತಾಳೆ, ಅದು ಡ್ರಾಯಿಂಗು ಇಲ್ಲ ಅದೇನೋ ಹೊಲ್ಕೊಂಡು ಏನೋ ಕೂತ್ಕೋತಾಳೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಅಷ್ಟೇ ಗಾಯ್ಸ್. ದಿನ ಹೇಗೆ ಹೋಗುತ್ತೋ ಹಾಗಾಗಿ ವ್ಲಾಗ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟೇ ಗಾಯ್ಸ್, ಟಿಫನ್ ರೆಡಿ ಮಾಡಿ ತಿಂದು ಆಮೇಲೆ ಸಿಗ್ತೀನಿ ಗಾಯ್ಸ್. ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ, ನಮ್ಮ ಮಗು ಇನ್ನೂ ಎದ್ದಿಲ್ಲ, ಇನ್ನೂ ಮಲಗಿದೆ. ಕಾಯಕವೇ ಕೈಲಾಸ ಅಂದರು ಬಸವ. ಏನಿದು ರೋಲ್ ಥರ ಏನೋ ಕೊಟ್ಟಿದ್ದಾರೆ, ಕೇಕ್ ರೋಲ್ ಅಂತ. ತಿಂದ್ರಾ ನೀವು? ಟ್ರೈ ಮಾಡಬೇಕು. ಅಲ್ಲಮ್ಮ, ಕೆಲಸ ಮುಗಿಸ್ಕೊಂಡು ಬಂದಾಗ ಅವ್ರು ಕೊಟ್ಟಿದ್ರು. ಗೈಸ್, ನಮ್ಮ ಭವಿಷ್ಯ ಬಂದಿದ್ದಾಳೆ, ತೋರ್ಸೋಳ ಅವಳ ಮಕ್ಕ. ಇವಾಗ ತಾನೇ ಎದ್ದಿದ್ದಾಳೆ ಪಾಪ. ಫ್ರೆಶ್ ಆಗಿರ್ತಾಳೆ. ಓ ಚಿನ್ನ, ಸ್ನಾನ ಮಾಡ್ಕೊಂಬಿಡು ಗೈಸ್. ಕೇಕ್ ರೋಲ್ ಅಂತೆ ಗೈಸ್. ನಮ್ಮ ಭವಿಷ್ಯ ಎದ್ದಾದ್ಮೇಲೆ ಅಲ್ಲ, ಲೈಕ್ ಫುಲ್ಲು ಬ್ರಷ್ ಮಾಡಿ ಫ್ರೆಶನ್ ಅಪ್ ಆದಮೇಲೆ ತಿನ್ನೋದು, ಅದನ್ನು ಇವಾಗ ತಿನ್ನೋಣ ಗೈಸ್. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ. ನಮ್ಮ ಭವಿಷ್ಯಗೆ ಇಚ್ಚಿ ಬಿಚ್ಚಿಯಿಂದ ಏನೋ ಬೇಕಂತೆ. ಅಲ್ಲ, ಇಚ್ಚಿ ಬಿಚ್ಚಿ ಅಲ್ಲ,
ಯಾವುದೋ ಅಂಗಡಿಯಿಂದ ಹೋಗ್ಬೇಕು ಫೆಲ್ಟ್ ಪೇಪರ್ ಅಲ್ಲೇ ಸಿಗೋದು. ಹೌದಾ ಸರಿ, ಎಲ್ಲೆಲ್ಲೋ ಹೋಗ್ಬೇಕಂತ ಗೈಸ್ ಏನೋ ತೊಗೊಳೋದಕ್ಕೆ. ಸೊ ಹೋಗಿ ತೊಗೊಂಬರೋದಕ್ಕೆ ಇವಾಗ ಹೊರಟಿದ್ದೀವಿ. ಬಾ ಆಯಿತು, ಹೊರಗಡೆ ಬಾ. ಹೆಂಗಿದೆಯಲ್ಲ ನಾನು ಹೋಗ್ತಿದ್ದೆ ಬಂದಾಗ ಬಿಟ್ಟಿರಲಿಲ್ಲ. ಬಟ್ ಇವಾಗ ರೈನಿ ಡೇಸ್ ಅಲ್ವಾ, ಬಿಡಬೇಕು. ಗೈಸ್ ಇಲ್ಲಿ ಕ್ಲಾಸ್ ತಗೋತಾರೆ ಸಂಡೇಸ್. ಗೈಸ್ ಇಲ್ಲಿ ತೊಗೊಂಡಾಯ್ತು ಒಂದು ಚಿಕ್ಕ ತಿಂಗು. ಈಗ ಬೇರೆ ಅಂಗಡಿಗೆ ಹೋಗ್ಬೇಕಂತೆ. ಗೈಸ್ ಸ್ವೆಟರ್ ಹಾಕ್ಕೊಂಬರ್ಬೇಕಿತ್ತು. ನೀನು ಹಿಂಗೆ ಮಾಡ್ಕೊಡ್ತೀನಿ ಬಾ. ಗೈಸ್ ಮನೆಗೆ ಬಂದ್ವಿ ನೋಡಿ ಏನೇನು ತೊಗೊಬಂದಿದ್ದಾಳೆ. ತರಿಸ್ತೀನಿ ಫಸ್ಟ್. ನಾನು 10 ರೂಪಾಯಿ ಚಿಪ್ಸ್ ತೊಗೊಳಿದ್ದಕ್ಕೆ ನಿಂದು ಬರೀ ಖರ್ಚಾಗೋಯ್ತು ಅಂತ ಹೇಳ್ತಾಳೆ. ಹೋಗ್ತದಾ ಗೈಸ್? ನೋಡಿ ಫಸ್ಟ್ ಇದೆ, ಓಕೆ ಸರಿನಾ? ಆಮೇಲೆ ಬಿತ್ಸಿಯಿಂದ ಇದು ತಗೊಂಡೆ. ಅದು ಕೀ ಚೈನ್ದು, ಅದು ಮೇಲ್ಗಡೆ ಸರ್ಕಲ್ ಪಾರ್ಟು ಮತ್ತೆ ಸ್ವಲ್ಪ ಚೈನ್ ಚಿಕ್ಕದಿರುತ್ತೆ, ಅದು ತಗೊಂಡೆ. ನಮ್ಮ ಅಮ್ಮಂಗೆ ಗೈಸ್ ಆಚೆ ಹೋದ್ರೆ ಖರ್ಚೇ ಮಾಡ್ದಿರ ಇರಕ್ಕೆ ಆಗಲ್ಲ ಗೈಸ್. ಅದಕ್ಕೆ ನಾನೇನೆ ನೋಡಿ ಏನ್ ತಗೊಂಡಿದ್ದಾರೆ. 10 ರೂಪಾಯಿದು ಒಂದು ಚಿಪ್ಸು. 10 ರೂಪಾಯಿದು ಒಂದು ಚಿಪ್ಸ್ ತಗೋಬಿಟ್ಟವ್ರೆ. ಗೈಸ್ ಅವಳು 200 ರೂಪಾಯಿ ಖರ್ಚು ಮಾಡ್ತಿದ್ದಾಳೆ. ಇದು ಅವಳದು. ಇದೆಲ್ಲ ಚಿಕ್ಕ ನೆಸೆಸಿಟೀಸ್ಗಳು. ಮತ್ತೆ ಇನ್ನ ಏನೇನೋ ಪೇಪರ್ ಎಲ್ಲ ತಗೊಂಡಿದ್ದಾಳೆ. ತಡೀರಿ ತೋರಿಸ್ತೀನಿ ನೋಡಿ ಗೈಸ್. 10 ಬ್ರೌನ್ ಕಲರ್ ಪೇಪರ್, 3 ಗ್ರೀನ್ ಕಲರ್ ಪೇಪರ್, 3 ರೆಡ್ ಕಲರ್ ಪೇಪರ್ ಕೊಡಿ ಆಂಟಿ ಅಂತ. ಕೊಡಿ ಆಂಟಿ ಅಂತ ಕೇಳಿದ್ರೆ ಆಂಟಿ ಕೊಟ್ರು. ಆಮೇಲೆ 4 ಬ್ಲ್ಯಾಕ್ ಕಲರ್ದು ದಪ್ಪ ಪೇಪರ್ಸ್, ಗಟ್ಟಿ ಪೇಪರ್ಸ್. ಗೈಸ್ ಇವತ್ತು ಏನಾಯ್ತು ಗೊತ್ತಾ, ಅದು ಬುಕ್ ಸ್ಟೋರಲ್ಲಿ ಇದನ್ನು ತಗೋತಾ ಇದ್ರಲ್ಲ, ಅಲ್ಲಿ ಒಂದು ಹುಡುಗಿ ಕೂತಿದ್ಲು, ಲೈಕ್ ಕಾಲೇಜ್ ಟೀನೇಜ್ ಹುಡುಗಿ ಅನ್ಸುತ್ತೆ. ಆಂಟಿ ಅಂದರೆ ಅದು ಬುಕ್ ಸ್ಟೋರ್ ಆಂಟಿ ಬಂದ್ಬಿಟ್ಟು ಅವ್ರ ಮಕ್ಕ ನೋಡ್ಬಿಟ್ಟು ಏನಂದ್ರೆ ಯಾರು ಗೊತ್ತಾ ಅಂತ ಕೇಳಿದ್ರು ತಾನೆ, ಏನೋ ಆ ಥರ ಏನೋ ಕೇಳಿದ್ರು. ಯಾರು ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಅವ್ರ ಮಗಳಿರ್ಬೋದೇನೋ ಕೇಳಿದ್ರು. ಹ್ಞೂ ಇನ್ಸ್ಟಾಗ್ರಾಮ್ ಫೀಡ್ನಲ್ಲಿ ಬರ್ತೀರಾ ನೀವು ಅಂತ ಹೇಳಿ. ನೋಡಿ ಗೈಸ್, ಕಂಟಿನ್ಯೂ ಗೈಸ್ ನಾವು ಹೊರಗಡೆ ಹೋದ್ರೆ ಕೇಳ್ತಾರೆ ಗೈಸ್. ತುಂಬಾ ಬೇಜಾರಾಯ್ತು. ನಾನು ತಿಕ್ಲಿ ತರ ನಾನು ಏನು ಒಂಚೂರು ಎಫರ್ಟ್ ಹಾಕ್ತೀರಾ ಹೋದಾಗೇನೆ ನನಗೆ ಏನು ಅವಳು ಎಫರ್ಟ್ ಹಾಕ್ದಿರಾ, ಏನು ರೆಡಿ ಆಗ್ದಿರಾ ಹೋದಾಗ್ಲೇನೆ ನಿಮ್ಮನ್ನ ನೋಡಿದೀವಿ ಇನ್ಸ್ಟಾಗ್ರಾಮ್ ನಲ್ಲಿ ಅಂತ. ಹೋಗಪ್ಪ ಏನು ಇನ್ಸ್ಟಾಗ್ರಾಮ್ ನಲ್ಲಿ ಭಾರಿ ರೆಡಿ ಆಗಿತ್ತು. ಕಟ್ಟರು ಗೈಸ್. ಆಮೇಲೆ ಒಂದು ಪೆನ್ ತಗೊಂಡೆ. ಆಮೇಲೆ ರಬ್ಬರ್ ಬ್ಯಾಂಡ್ ಇದು ಬೇಕಾಗಿತ್ತು ಗೈಸ್, ಅದು ಏನೋ ಮಾಡಕ್ಕೆ, ಅದಕ್ಕೆ ಅಷ್ಟೇನಾ? ಹಾ ಗೈಸ್ ಬನ್ನಿ ಗೈಸ್ ಇವಾಗ ವೈರಲ್ ಚಿಪ್ಸ್ ರೆಸಿಪಿ ಮಾಡೋಣ. ವೈರಲ್ ಚಿಪ್ಸ್ದು ಅದೇನೋ ಮಸಾಲೆ ಥರದ್ದು ಮಾಡ್ತಾರೆ, ಹೇಗಿರುತ್ತೆ ಟೇಸ್ಟು ಅಂತ ಅಷ್ಟೇ ಹೇಳ್ಕೊಡೋದಕ್ಕಲ್ಲ ಇದು. ಇದಕ್ಕೆ ಏನೇನು ಹಾಕಬೇಕು ಅಂತ ಅಂದರೆ ಉಪ್ಪು, ಅಚ್ಕಾರದ ಪುಡಿ ಮತ್ತು
ಲೆಮನ್ನು ಮತ್ತು ಆನಿಯನ್ ಮತ್ತು ಕೊತ್ತಂಬರಿ ಹಾಕ್ತಾರ ಗೊತ್ತಿಲ್ಲ, ನೋಡ್ತೀನಿ ಒಂದ್ಸರಿ ವಿಡಿಯೋನಲ್ಲಿ. ಮತ್ತು ಚಿಪ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು. ಗೈಸ್ ಇವಾಗ ಏನೇನು ಇಟ್ಕೊಂಡಿದ್ದೀನಿ ಅಂದರೆ ಚಿಪ್ಸು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೆ ಅಷ್ಟೇ ಗೈಸ್. ಈರುಳ್ಳಿ, ಕೊತ್ತಂಬರಿ, ಚಿಲ್ಲಿ ಪೌಡರ್, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟ್ ಗೈಸ್. ಈರುಳ್ಳಿ ಆ್ಯಕ್ಚುಲಿ ನೀರಲ್ಲಿ ಹಾಕಿ ತೊಳ್ಕೊತಾರೆ ಒಬ್ಬೊಬ್ಬರು, ನೆಸಸರಿ ಇಲ್ಲ ಅಂತ ತೊಳಿತಾ ಇಲ್ಲ ಗೈಸ್. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಷ್ಟನ್ನು ನಿಂಬೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟ್ ಹಾಕೋತಾ ಇದ್ದೀನಿ. ಇಷ್ಟು ಮಿಕ್ಸ್ ಬಾಯಲ್ಲಿ ನೀರು ಬರ್ತಾಯಿದೆ. ಓಕೆ, ನಾನು ಜಾಸ್ತಿ ಖಾರ ಹಾಕಿಲ್ಲ, ತಿನ್ನೋ ಥರ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಈ ಚಿಪ್ಸ್ನ ಮಿಕ್ಸ್ ಮಾಡೋದು. ಸ್ವಲ್ಪ ಮುರ್ಕೊಳ್ಳಿ ಗೈಸ್, ಜಾಸ್ತಿ ಮುರಿಯೋಕೆ ಹೋಗ್ಬೇಡಿ. ಆದರೆ ಹೌದು, ನಾರ್ಮಲ್ ಆಲೂಗಡ್ಡೆ ಚಿಪ್ಸ್ ತಂದರೆ ಇನ್ನೂ ಬೆಟರು, ಯಾಕಂದರೆ ಅದರಲ್ಲಿ ಜಾಸ್ತಿ ಏನು ಫ್ಲೇವರ್ ಇರೋದಿಲ್ಲ. ಈಗ ಇದು ರೆಡಿ ಇದೆ. ನನ್ನ ವಿಡಿಯೋಗ್ರಫಿ ಸ್ಕಿಲ್ಸ್ ನೋಡಿ ಗೈಸ್. ಇದನ್ನು ನಾನು ಮತ್ತು ಭವಿಷ್ಯ ಇಬ್ಬರೇ ತಿಂತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಮ್ಮ ಯಜಮಾನ್ರದ್ದು ಇವತ್ತು ಉಪವಾಸ, ಅವ್ರು ಈ ಹಸಿ ಈರುಳ್ಳಿ ಎಲ್ಲ ತಿನ್ನೋಣ. ಸೊ ಇಬ್ಬರು ಒಂದು ಚೂರು ತಗೊಳ್ಳೋಣ. ಯಪ್ಪ ಚೂರದು. ಓಕೆ, ಆನಿಯನ್ ಜೊತೆ ಒಂದು 3 ಸರಿ ಬಾಯಿಗೆ ಇಟ್ಕೊಂಡ್ರೆ ಮುಗ್ದೋಗುತ್ತೆ, ಅಷ್ಟು ಮಾಡಿದ್ದೀನಿ. ನಿಜ ಚೆನ್ನಾಗಿದೆ ಗೈಸ್. ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ನಿ ಗೈಸ್ ಮನೆಯಲ್ಲಿ. ಆ್ಯಕ್ಚುಲಿ ಇದೆಲ್ಲ ನೋಡ್ತೀವಿ, ಮಾಡ್ಕೊಂಡು ತಿನ್ನೋಣ ಅಂತಲೇ ಟ್ರೈ ಮಾಡೋಲ್ಲ. ಬಟ್ ನಾನು ಮಾಡೋಣ ಅಂತ ಇವತ್ತು ಅನ್ನಿಸ್ತಿತ್ತು, ಅದಕ್ಕೆ ಏನು ಅಂತ ಸ್ಪೆಷಲ್ ಅಡುಗೆ ಇಲ್ವಲ್ಲ, ಇದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿ. ಸಾಕು ಬಿಡುತ್ತಿ, ನಾನು ತಿಂತೀನಿ ಒಂಚೂರು ಕೊಡು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ನಮ್ಮ ಭವಿಷ್ಯ ಕ್ರಾಫ್ಟ್ ಮಾಡೋದು ಕೂತ್ಕೋತಾಳೆ. ನಾನು ಇದು ತಿಂದ್ಬಿಟ್ಟು ಇನ್ನೇನು ನಮ್ಮ ಯಜಮಾನ್ರು ಕಾಲ್ ಮಾಡಿಬಿಟ್ಟು ಇಷ್ಟೊದಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ರೆಡಿ ಆಗಿಬಿಟ್ಟು ಪಾರ್ಕಿಗೆ ಹೋಗ್ತೀನಿ. ಬೆಣ್ಣೆ ಮ್ಯಾಗಿ ಮಾಡ್ಕೊತೀನಿ ನಾನು ಇವತ್ತು. ಖಾರ ಮೈಲ್ಡ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ ಗೈಸ್. ಅಂದರೆ ಮಜಾ ತೊಗೋಬೇಕು ಖಾರದ್ದು, ಅಷ್ಟು ಹಾಕ್ಕೊಳ್ಳಿ. ಬಾಯ್ ಬಾಯ್. ಬಾಗ್ಲ ತೆಗಿಬೇಡ, ಬಾಗ್ಲು ಯಾರು ಬಂದರು? ಹಾಂ, ನಾನು ಬಂದರು, ತೆಗಿಬೇಡ. ಈಗ ವಾಕ್ಗೆ ಹೊರಟಿದ್ದೀವಿ ಗಾಯ್ಸ್. ನಮ್ಮ ಯಜಮಾನ್ರು ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಅನಿಸುತ್ತೆ. ಹೊರಡೋಣ. ಥ್ಯಾಂಕ್ ಯು. ಬಿಸಿ ಬಿಸಿ ಚೆನ್ನಾಗಿದೆ. ಇವತ್ತು ನಿದ್ದೆ ಬರ್ತಾ ಇದೆ ರೀ, ಬೇಗ ನಿದ್ದೆ ಬರ್ತಾ. ಕೊಡ್ಲಾ ಕೊಡ್ಲಾ? ನಾನೇನೋ ಕಾಫಿ ಕುಡಿಯೋದಕ್ಕೆ ಕೇಳ್ತಿದ್ದಾರೆ ಅಂದರೆ ಮೊಬೈಲ್ ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದಾರೆ ಇವರು. ಇಡೀ ಆತ್ಮನೇ ಆಚೆ ಬಂದ್ಬಿಡ್ಬೇಕಾ, ಆ ಥರ ತಗತಿ ಅವಳು. ಅಪ್ಪ ಬಂದು ಇವಾಗ ಬೈಯುತ್ತೆ ನಿನ್ನ. ಏನಕ್ಕೆ? ಖರ್ಚು ಮಾಡ್ದಲ್ಲ 200 ರುಪೀಸು ಏನೇನೋ ತೊಗೊಳೋದಕ್ಕೆ, ಅದಕ್ಕೆ ಬಂದು ಬೈಯುತ್ತೆ. ಈಗ ಬೈಸ್ಕೊಳಕ್ಕೆ ರೆಡಿನಾ? ಏನು ಬೈಯಲ್ಲ. ನೋಡೋಣ. ಸರಿ ಸರಿ, ನೋಡೇ ಬಿಡೋಣ.
ಬಹುಶಃ 200 ರೂಪಾಯಿ ಖರ್ಚು ಮಾಡಿರೋದಕ್ಕೆ ಬೈರಿ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿರೋದಕ್ಕೆ ಬೈರಿ. ಏನಮ್ಮ? ಅಪ್ಪಂಗ್ ಬೈರಿ ಅಂತ ಇಲ್ಲ. ಅಲ್ವಾ? ಏನಮ್ಮ? ಅಪ್ಪಂಗ್ ಬೈರಿ ಅಂತ ಇಲ್ಲ. ಅಲ್ವಾ? ನನಗ್ ಗೊತ್ತು, ಅಪ್ಪ ಹೇಳ್ತಿದ್ದಾನೆಪ್ಪ. ನನ್ ಮೇಲೆ ಆಣೆ ಇಟ್ಟೇಳು. ಅಪ್ಪ ಬೈರಿ ಪಾರ್ಕಲ್ಲಿ ಅವ್ಳಿಗೆ ಬೈತಾ ಅಂತ. ಇತ್ತು ನಿನ್ನ, ಅಂತ ಪಾರ್ಕಲ್ಲೇ ಅನ್ಕೊತಾನೆ. ಬೈತಾ ಇತ್ತು ನಿನ್ನ, ಬೈರಿ ಅಂತ ತಾನೆ ಇವಾಗ. ಪಾರ್ಕಲ್ಲೇ ಬೈತು ನಿನ್ಗೆ. ಅಲ್ಲ ಪೇಪರ್ ತಗೊಳ್ತೀನಿ ಅಂತಂದೆ, ಅದಕ್ಕೆ 200 ರೂಪಾಯಿ ಖರ್ಚು ಮಾಡ್ಬೇಕಾ? ಪೇಪರ್ ಸ್ವಲ್ಪ ದೊಡ್ಡಗಿರೋ ಪೇಪರ್, ಸ್ವಲ್ಪ ಚಿಕ್ಕಗಿರೋ ಪೇಪರ್. ಪೇಪರ್ ಒಳಗಡೆ ಏನೋ ಇದೆ, ಅದೇ ಅಲ್ಲಪ್ಪ. ರೀ ಅಲ್ಲಿ ಡೈಲಾಗ್ ಬೇರೆ ಹೊಡಿತಾಳೆ ರೀ ಅಂಗಡಿ ಆಂಟಿ ಹತ್ರ. ನಾನು ಹೌದಾ? ಆಂಟಿನ ಅಲ್ಲ ಹೇಳಿದ್ದು ಆಂಟಿಗಲ್ಲ, ಸುಳ್ಳು. ನನಗೆ ಡೈಲಾಗ್ ಬೇರೆ ಅಪ್ಪ ಹೊಡಿತಾಳೆ. ಆಂಟಿ ಒಳಗ್ ಹೋಗ್ಬಿಟ್ಟಿದ್ರು ಕಣಪ್ಪ, ಅಮ್ಮನ ಜೊತೆ ನಾನು ಏನೋ ಮಾತಾಡ್ತಾ ಇದ್ದಿದ್ದೆ. ಹಾ ನನ್ಗೆ ಏನಂತ ಡೈಲಾಗ್ ಇಷ್ಟೊಂದು ಐಟಮ್ ತಗೊಂಡ್ಬಿಟ್ನಲ್ಲ, ತುಂಬಾ ಖುಷಿ ಆಗೋಯ್ತು ನನಗೆ. ಖುಷಿ ಆಗಿದ್ದಕ್ಕೆ ನಮ್ಮಪ್ಪ ಬೈಯಲ್ಲ ನನಗೆ ಅಂತ ಹೇಳ್ತಾ ಇದ್ದಾಳೆ. ತುಂಬಾ ಖುಷಿ ಆಯ್ತು ಭವಿಷ್ಯ ನನಗೆ ಖರ್ಚು ಮಾಡಿದ್ದಕ್ಕೆ. ನಾನ್ ಹಂಗ ಅನ್ಲೇ ಇಲ್ಲ ಕಣಪ್ಪ. ನಾನು ಏನಂತ ಅಂದಿದ್ದೆ ಗೊತ್ತಾ? ಏನಂತ ಅಂದಿದಂದ್ರೆ ಏನು, ನನ್ ಮನ್ಸಿಗೆ ಖುಷಿ ಆಯ್ತಲ್ಲ ಅಮ್ಮ. ಸೊ ಯಾವ ಎಷ್ಟು ಖರ್ಚು ಮಾಡಿದ್ರು ಅದು ಲೆಕ್ಕಕ್ಕೆ ಬರಲ್ಲ, ಇವಾಗ ಬಿಟ್ಟು ಬಿಡು ಅಂದ್ಬಿಟ್ಟೆ ಕಣ. ಚೆನ್ನಾಗಿ ಹೇಳ್ತೀಯ. ಇನ್ನೊಂದು 5,000 ರೂಪಾಯಿ ಖರ್ಚು ಮಾಡ್ಬಿಡು, ಮಾಡ್ತೀಯಲ್ಲ ಇನ್ನೇನು. ಆಗುತ್ತೆ ಕೈಬೇಕಷ್ಟೇ. ನಮ್ಮ ಯಜಮಾನ್ರು ಉಪವಾಸದ ಊಟ ಅವಲಕ್ಕಿ ರೆಡಿ ಮಾಡ್ಬೇಕೀಗ ಗೈಸ್. ಕಿಲೋ ಬಂತು 80 ರುಪೀಸ್, 5ಗೆ 80 ರೂಪೀಸ್ ಅಲ್ಲ ರೀ, 79 ರುಪೀಸ್. 70 80 ರುಪೀಸ್ ಆಲ್ಮೋಸ್ಟ್ 18. ಆಲ್ರೆಡಿ ಆಫ್ ಆಗುತ್ತೆ. ಎಲ್ಲಿಗೆ ಇಟ್ಕೊಳ್ಳೋದು? ಎಲ್ಲಿಗೆ ಇಟ್ಕೊಳ್ಳೋದು? ತಗೋ. ನೀನ್ ಸ್ಟಾರು ಮತ್ತೆ ಅದು ಬೊಂಬೆ ಎಲ್ಲ ನನಗೂ ರೆಡಿ ಅದೊಳ್ಳೆ ಮಾಡ್ಕೊಡ್ತೀನಿ. ದೃಷ್ಟಿ ಬೊಂಬೆ ಇದ್ದಂಗೆ ಐತೆ ಅದು, ಕರೆಕ್ಟಾಗಿ ನೋಡಿ. ನಂಗೂ ಬೇಕು, ನಂಗೂ ಬೇಕು, ಅದೇ ತರದ್ ಬೇಕು ನಂಗೆ. ದೃಷ್ಟಿ ಬೊಂಬೆನೇ ಬೇಕು, ತೋರ್ಸಿ. ಮಾಡ್ಕೊಡ್ಬೋದು ಭವಿಷ್ಯ, ಇಲ್ಲಂತ ತೆಗೆದು. ನಿನ್ ಗಾಡಿ ಕೀ ಚೇಂಜ್ ಮಾಡ್ಕೊಡ್ಲಾ? ನಿನಗ್ ತೋರಿಸ್ತೀನಿ ಬೇಡ, ಡಿಸೈನ್. ನಿನಗ್ ಕಲರ್ ಯಾವ್ದಾದ್ರು ಆ ಬಟ್ಟೆ ಬೇಡ, ಇನ್ಯಾವ ಬಟ್ಟೆ ಎಲ್ಲ ಮಾಡ್ಲಿ? ಕಪ್ಪುದ್ರೆ ಚೆನ್ನಾಗಿರುತ್ತಲ್ಲ. ಆದ್ರೆ ಬೇರೆ ಬಟ್ಟೆ ಬೇಕಂದ್ರೆ ಬೇರೆ ಬಟ್ಟೆ ತಂದ್ಕೊಡ್ಬೇಕು. ಕೀ ತಗೊಂಬನ್ನಿ ಅಂತ. ನನ್ ಗಾಡಿ ಕೀ ನೋಡಿ ತಗೊಂಬನ್ನಿ. ಗೈಸ್, ಅಲ್ಲಿ ಹೆಲ್ಮೆಟ್ ತರದ್ದು ಕೀ ಬಂಚಿದೆ ನಮ್ಮ ಮನೆಯಲ್ಲಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್, ಇದಿದೆಯಲ್ಲ ಹಿಂಗೆ ಇದು ಹಿಂಗ ನೋಡಿ, ತೋರಿಸ್ತೀನಿ ನೋಡಿ. ಹಿಂಗೆ ಹಾಕಿ ಹಿಂಗೆ ಒತ್ತಿದ್ರೆ ಲಾಕ್ ಆಗುತ್ತೆ ಆಯಿತಾ. ಅದಾದ್ಮೇಲೆ ಹಿಂಗೆ ಇಟ್ಕೊಂಡು ಹಿಂಗಂದರೆ ಓಪನ್ ಬೇರೆ ಆಗುತ್ತೆ. ಆಮೇಲೆ ನಾನು ಬೇಕಂದರೆ ಯಾರಿಗಾರು ಹಾಕಿ ಕೂರಿಸ್ಬೋದು ಗಾಡಿ ಮೇಲೆ. ನಮ್ಮಪ್ಪ ಜಿಮ್ಮಿಗೆ ದಿನ ಇದನ್ನ ಹಾಕ್ಕೊಂಡೇ ಹೋಗೋದು ಗೈಸ್, ಅಲ್ವೇನಲ್ಲ? ಹೆಲ್ಮೆಟ್, ವಾಟರ್ ಮೆಲನ್ ಹೆಲ್ಮೆಟ್ ಅಂತ. ಭವಿಷ್ಯ ಹಸಿ ಇದೆಯಲ್ಲ? ಇನ್ನು ನೆಕ್ಸ್ಟ್ ನಾನು ಎಲ್ಗಾರು ಹೋದರೆ ನಾನು ಅವಳನ್ನ ಹಿಂದೆ ಕೂರಿಸ್ಕೊಂಡು ಹೋಗಲ್ಲ ರೀ. ಅವಳು ಹೋಗೋಂಗಿದ್ರೆ ಹಿಂದೆ ಕುತ್ಕೊಂಡು ಹೋಗ್ತೀನಿ ಅಷ್ಟೇ, ನಾನು ಓಡಿಸಲ್ಲ ಗಾಡಿ. ಹಿಂದೆ ಕುತ್ಕೊಂಡು ತಲೆ ಎಲ್ಲ ಮಾತಾಡ್ತಾಳೆ ರೀ. ಅಪ್ಪ ಅಮ್ಮ ಏನಂತ ಇದ್ ಗೊತ್ತಪ್ಪ, ಇವತ್ತು ಯಾವ್ದೋ ಕಾರ್ ನೋಡಿದೆ. ಗೈಸ್ ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯಜಮಾನ್ರಿಗೆ ಏನೋ ಒಂದು ಕ್ವೆಶ್ಚನ್. ಅವಾಗಿನ ಕಾಲದಲ್ಲೆಲ್ಲ ಎಲ್ಲರ ಮನೆಯಲ್ಲೂ ದೇವ್ರ ಫೋಟೋ ಇರ್ತಾ ಇರಲಿಲ್ಲ. ರಾಜರ ಮನೆತನ ಮತ್ತು ತುಂಬ ರಿಚ್ ಪೀಪಲ್ ಇರ್ತಾರಲ್ಲ, ಅಂಥವ್ರ ಮನೇಲಿ ಮಾತ್ರ ದೇವ್ರ ಫೋಟೋ ಇರ್ತಾಯಿತ್ತು. ಎಲ್ಲರ ಮನೆಗೂ ದೇವ್ರ ಫೋಟೋ ಬರೋ ಥರ ಮಾಡಿದ್ದ ಪರ್ಸನ್ನು ಯಾರು ಅಂದರೆ ಅವರೇ ಇನಿಷಿಯೇಟ್ ತೊಗೊಂಡಿದ್ದು. ಎಲ್ಲರ ಮನೆಯಲ್ಲೂ ದೇವ್ರ ಫೋಟೋ ಲೈಕ್ ಇಟ್ಕೊಳ್ಳೋ ಥರ ಆಗಬೇಕು ಅಂತ ಹೇಳಿಬಿಟ್ಟು. ಅಲ್ಲ, ನಿಮ್ ಕ್ವಶನ್ಗೆ ನಾವು ಅರ್ಥ ಹಾಂ ಮಾಡ್ತೀವಿ. ಸರಿ ಹೇಳಿ, ಆಯ್ತಪ್ಪ ಹೇಳಿ. ಬರೀ ನೀವು ಕೇಳಿದಕ್ಕೆ ನಾವು ಇದು ಮಾಡೋದು, ತಿಳ್ಕೊಂಡು ಇದು ಮಾಡಬೇಕು. ಹೇಳಿ. ಅವಾಗೆಲ್ಲ ಪೇಂಟಿಂಗ್ ಮಾಡಿಬಿಟ್ಟು ದೇವ್ರದ್ದು ಇದು ಇರ್ತಿದ್ದು ಫೋಟೋಗ್ರಫಿಯಿಂದ ಅಲ್ಲ, ಪ್ರಿಂಟೆಡ್ ಅಲ್ಲ. ಸೊ ಅದು ಎಲ್ಲರ ಮನೆಗೂ ಹೋಗೋ ಥರ ಮಾಡಿದ್ದು ಯಾರು? ನಾನೇ. ಬಾರೇಮ್ಮ. ಪೇಂಟಿಂಗ್ ಮಾಡಿದ್ದು ಅಂತಂದ್ರೆ ಅದು ಆ ಥರ ಅಂದರೆ ರಾಜ ರವಿ ವರ್ಮ. ಕರೆಕ್ಟಾ ತಪ್ಪ? ಪಕ್ಕನಾ? ಯಾಕೆಂದ್ರೆ ಅವರೇ ಆರ್ಟಿಸ್ಟು. ರಾಜ ರವಿವರ್ಮ ಅವರು ಲೈಕ್ ತುಂಬ ರಿಚ್ ಪೀಪಲ್ ಮನೆಯಲ್ಲಿ ಮಾತ್ರ ಪೇಂಟಿಂಗ್ಸ್ ಇರ್ತಾ ಇತ್ತು ದೇವ್ರದ್ದು. ಅವ್ರು ಏನು ಮಾಡಿದ್ರು, ಎಲ್ಲರ ಮನೆಗೂ ಹೋಗೋ ಥರ ಪ್ರಿಂಟ್ ಮಾಡಿಸಿದ್ರು ಗೈಸ್. ಪ್ರಿಂಟಿಂಗು ಹಾ, ಅವಾಗೆಲ್ಲ ಕಾರ್ವಿಂಗ್ ಇತ್ತು, ಕೈಗೆ ಇದು ಎಲ್ಲ ದೊಡ್ಡದು ಇದು ಮಾಡ್ಕೊಂಡು ಮಾಡೋದು. ಆಮೇಲೆ ಅದನ್ನ ಪ್ರಿಂಟ್ ಪರ್ಚೇಸ್ ಮಾಡಿಸಿ ಮಾಡಕ್ ಆಗ್ತಾ ಇರಲಿಲ್ಲ, ಅಂದ್ರೆ ಅಷ್ಟೊಂದು ಕಡಿಮೆ ಕಾಸ್ಟಿಗೆ ಎಲ್ಲರೂ ತೊಗೊಂಡು ಹೋಗೋಂಗಾಗಲಿ ಅಂತ ಹೇಳಿಬಿಟ್ಟು ಪ್ರಿಂಟ್ ಮಾಡಿಸಿ
ಪ್ರೇಮ್ ರಾಜಾ ರವಿವರ್ಮ ಆರ್ಟಿಸ್ಟ್ ಹೌದು, ನಂಬರ್ 1 ರಾಜಾ ರವಿವರ್ಮ ಆರ್ಟಿಸ್ಟ್. ಕ್ರಿಯೇಟಿವಿಟಿ ಆರ್ಟಿಸ್ಟ್. ಕರೆಕ್ಟಾ ತಪ್ಪ? ಮತ್ತು ಇವಾಗ ಏನು ನಾವು ಫೋಟೋಸ್ನಲ್ಲೆಲ್ಲ ನಾವು ದೇವ್ರನ್ನ ಅಷ್ಟು ಸುಂದರವಾಗೆಲ್ಲ ನೋಡ್ತೀವಲ್ಲ, ಅದು ಸುಂದರವಾಗಿ ಇಮ್ಯಾಜಿನ್ ಮಾಡಿಕೊಂಡು ಅವರೇ ಮಾಡಿದ್ದು. ಪೇಂಟ್ ಮಾಡಿದ್ದು ಅವರು. ಮತ್ತು ಅವ್ರಿಗಿಂತ ಮುಂಚೆ ಬಂದಿದ್ದ ಆರ್ಟಿಸ್ಟ್ಗಳು ಪೇಂಟ್ ಮಾಡಿದ್ದಾರೆ, ಅವರೊಬ್ಬರೇ ಅಂತ ಅಲ್ಲ. ಬಟ್ ತುಂಬ ಫೇಮಸ್ ಆಗಿದ್ದು ರಾಜಾ ರವಿವರ್ಮ ಅವರು. ತುಂಬಾ ವರ್ಷ ಬದುಕಿರ್ತಿದ್ರು ಅವರು. ಹೌದು, 56 ವರ್ಷ 50 ವರ್ಷ ಅಷ್ಟೇ. ನಮ್ಮ ಭವಿಷ್ಯನೂ ಅಷ್ಟೇ ಆರ್ಟಿಸ್ಟ್. ನೋಡಿ, ಬೋರ್ಡ್ ತಗೊಂಬಂದು ಇಟ್ಕೊಂಡು ಕೂತಿದ್ದಾಳೆ. ಅದು ಏನು ಮಾಡ್ತಾಳೋ ಆ ಬೋರ್ಡ್ನ ಇಟ್ಕೊಂಡು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ನನಗೆ. ಕೇಳಿದ್ರೆ ಏನೋ ಅವಳು ದಿನ ಮಾಡ್ತಾಳೆ ಬಿಡಿ, ನಿಮ್ಗೆ ಅದನ್ನ. ರೀ, ಇವತ್ತು ಏನೋ ತಿಂದ್ವಿ ನಾವು, ಆಲೂಗೆಡ್ಡೆಗೆ ಚಿಪ್ಸ್ಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು. ನೀವು ತಿನ್ನೋಂಗಿಲ್ವಲ್ಲ, ಅದಕ್ಕೇನೆ ನಿಮಗೆ ಉಳಿಸ್ಲಿಲ್ಲ. ಸೊ ಇನ್ನೊಂದು ದಿನ ಮಾಡ್ಕೊಡ್ತೀನಿ ನಾನು. ನೀರು ಕುಡೀರಿ, ಸರಿ ಹೋಗುತ್ತೆ. ಕಾಯಿಸಿ ಇವತ್ತಿನ ಬ್ಲಾಗ್ನ ನಾನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹೈಪ್ ಎಲ್ಲ ಬಟನ್ನು ಒತ್ತು ಬಿಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಬ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.